ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ವೆಲ್ಕಮ್. ಇವತ್ತು ನಾವು ಮಾಡತ್ತೀವ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಸೌತಿ ಬೀಜದ ಹುಗ್ಗಿ ಅಂತಂದು ಮಾಡ್ತಾರೆ. ಇದನ್ನು ಬಾಣಂತಿಯರಿಗೂ ಕೊಡ್ಬೋದು, ಯಾರಿಗಾದರೂ ಕೊಡ್ಬೋದು, ನಾವು ಮಕ್ಕಳಾದರೂ ತಿನ್ಬೋದು, ಹಿರಿಯರಾದರೂ ತಿನ್ಬೋದು. ಇದೊಂಥರ ಉತ್ತರ ಕರ್ನಾಟಕದಾಗ ಯಾರು ಹೊಸ್ದಾಗಿ ಮನೆಗೆ ಬಂದಾರಂದ್ರೆ ಫಸ್ಟ್ ಸ್ವೀಟ್ ಮಾಡೋದು ಇದೆ ರೀ. ಇದನ್ನು ಈಸಿಯಾಗಿ ಹೆಂಗೆ ಮಾಡೋಣ ಅಂತ ಹೇಳ್ತೀನಂತ ಬರ್ರಿ ನೋಡ್ಕೊಂಬರೋಣ. ಅದಕ್ಕೆ ನಾವು ಒಂದು ಸ್ವಲ್ಪ ಇದನ್ನು ಸೌತಿ ಬೀಜನ ಸ್ವಚ್ಛ ಮಾಡ್ಕೋಬೇಕ್ರಿ, ಅಂದ್ರೆ ಕೇರ್ಕೋಬೇಕು. ಅಂದ್ರೆ ಹೊಲಸು ಏನರ ಇದ್ರೂ ಸ್ವಚ್ಛ ಆಕವ್ರಿ. ಅದ್ರ ಸಂಬಂಧ ನಾವು ಇದನ್ನು ಕೇರ್ಕೊಳ್ಳೋದ್ರಿ. ಒಂದು ಪಾತ್ರೆ ಒಳಗೆ ಬಿಸಿನೀರು ಇಟ್ಟು ಕುದಿಯೋಕೆ ಇಟ್ಟಿದ್ದೇನು ರೀ. ಆ ಕುದಿಯೋ ನೀರಿಗೆ ಈ ಸೌತಿ ಬೀಜ ಹಾಕ್ಬೇಕ್ರಿ. ಅದ್ರ ಸಂಬಂಧ ಈ ಕುದಿಯೋ ನೀರು ಇಟ್ಟೇನು ರೀ. ಇದು ನೀರು 2 ನಿಮಿಷ ಕುದಿಯಾಕತ್ತು ಅಂದ್ರೆ ರೀ, ಅದಕ್ಕೆ ಈ ಸೌತಿ ಬೀಜ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಆ ಸೌತಿ ಬೀಜನ ಹಾಕಿದ್ರಿ. ಹಾಕಿ ಗಂಟಿಲ್ದಂಗೆ ಒತ್ತಟೆ ಕೈ ಆಡಿಸ್ಕೋತ ಬರೋದ್ರಿ. ಅಂದ್ರೆ ಹೊಲಸು ಏನರ ಇತ್ತಂದ್ರೆ ಮ್ಯಾಲೆ ಬಂದುಬಿಡ್ತೈತೆ ರೀ. ಅದಕ್ಕೆ ನಾವು ಮ್ಯಾಲೆ ತಗೊಂಬಿಡೋದ್ರಿ. ಅದನ್ನು ಈಗ ನೋಡಿರಿ, ಹಿಂಗೆ ತೆಗಿತೀನಿಲ್ಲ, ಹಿಂಗೆ ತಗೊಂಬಿಡೋದ್ರಿ. ಹಂಗೆ ಏನಾರ ಕಸ ಕಡ್ಡಿ ಬಂದ್ರೂ ಮ್ಯಾಲೆ ತೇಲಿ ಬಂದುಬಿಡ್ತೈತೆ ಅದು. ಇದು ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ಉತ್ತಮವಾಗಿದ್ದ ಆಹಾರ ರೀ. ಇದ್ರಾಗ ಫೈಬರ್, ಪ್ರೋಟೀನ್ ಎಲ್ಲ ಹೆಚ್ಚಿಗೆ ಇರ್ತೈತೆ ರೀ. ದೇಹಕ್ಕೆ ಉತ್ತಮ ಶಕ್ತಿ ಕೊಡ್ತೈತೆ ರೀ. ಪ್ರೋಟೀನ್ ಇರುತ್ತೆ ಇದ್ರಾಗ. ಜೀರ್ಣಕ್ರಿಯೆ ಸುಧಾರಿಸಲು ಹೆಲ್ಪ್ ಆಗುತ್ತೆ ಇದು. ಕ್ಯಾಲ್ಶಿಯಮ್ ಮತ್ತು ಕಬ್ಬಿಣಾಂಶ, ಖನಿಜಾಂಶಗಳು ಒದಗಿರ್ತಾವೆ ರೀ ಇದ್ರಾಗ. ಮತ್ತು ಇದು ಒಂದು ಸ್ವಲ್ಪ ಕುಡಿದ್ವಿ ಅಂದ್ರೆ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತೆ ರೀ. ಇದು ಅವಾಗಿನ ಕಾಲದಾಗೆಲ್ಲ ಈ ಡೆಲಿವರಿ ಆಗಿರ್ತೈತಲ್ಲ ರೀ, ಆ ಹೆಣ್ಮಕ್ಳಿಗೆ ಜಾಸ್ತಿ ಕೊಡ್ತಿದ್ರು ರೀ ಇದನ್ನು. ಅಂದ್ರೆ ತಾಯಿಗೆ ಎದೆ ಹಾಲು ಇನ್ನೂ ಹೆಚ್ಚಿಗೆ ಆಗಲಿ ಅನ್ನೋ ಸಂಬಂಧ ಇದರದ್ದು ಉಪ್ಪಿಟ್ಟು ನಿಮಗೆ ಬೇಕಂದ್ರೆ, ಉಪ್ಪಿಟ್ಟಿಂದು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾ ವಿಡಿಯೋ ಮಾಡಿ ಹಾಕ್ತೀನಂತ. ಇವು ಆಗಿನ ಕಾಲದ ನಮ್ಮ ಫಸ್ಟ್ ಸ್ವೀಟ್ ರೆಸಿಪಿ ರೀ. ಇವನ್ನೆಲ್ಲ ನಾವು ಮರ್ತಾ ಬಿಟ್ಟೇವಿ. ಇನ್ಮ್ಯಾಗಿದ್ದ ನಾವೆಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತಂದು ನಾವು ವಾಪಸ್ ಬರೋಣಂತ್ರಿ. ನಮ್ಮ ತಾಯಿಯವರು ನಮ್ಮ ಡೆಲಿವರಿ ಆದಾಗ ಇದನ್ನು ಮಾಡಿಕೊಡ್ತಿದ್ರು ರೀ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೀನಿ ರೀ. ತುಪ್ಪ ಹಾಕಿ ನನ್ನ ಕಡೆ ಗೋಡಂಬಿ ಬಾದಾಮಿ ಅಷ್ಟೇ ಇದ್ದವು ರೀ. ಅವನ್ನ ನಾನು ಹಾಕ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಅವನ್ನ ಒಂದು ಸ್ವಲ್ಪ ತುಪ್ಪದಾಗ ಹುರ್ಕೊತೀನಿ ರೀ. ಅವನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ವಿ ಅಂದ್ರೆ ಹಸಿ ಬಿಸಿ ಆಗೋದಿಲ್ಲ ರೀ. ಇದು ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಬರೋ ಟೈಪ್ ಮಾಡಿದ್ವಿ ಅಂದ್ರೆ ಅವಾಗವಾಗ ಸೌತಿ ಬೀಜ ಹುಗ್ಗಿ ತಿಂತಿರ್ತೀವಲ್ಲ ರೀ, ಅವು ಒಂಥರ ಸ್ವೀಟ್, ಇವು ಒಂಥರ ಬಾಯಾಗಿ ಸಿಕ್ಕರೆ ಭಾಳ ಚಲೋ ಆಗುತ್ತೆ. ಇವು ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ಮಟ್ಟ ನಾವು ಹುರ್ಕೊಂಡೇನಿ ರೀ. ಅವನ್ನ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಡೋಣ ರೀ. ಎತ್ತಿಟ್ವಿ ಅಂದ್ರೆ ಈಗ ಒಂದು ಸ್ವಲ್ಪ ಅವು ಸೌತಿ ಬೀಜ ಹಾಕಿರ್ತೀವಲ್ಲ ರೀ ಕುದಿ ನೀರೊಳಗೆ, ಅವು ಒಂದು ಸ್ವಲ್ಪ ಕುದ್ದಾವ ಏನಿಲ್ಲ ನೋಡೋಣ ರೀ. ಅವು ಇನ್ನೂ ಒಂದು ಸ್ವಲ್ಪ ಕುದಿಬೇಕು ಅನ್ನಿಸ್ತು ನನಗೆ. ಅದು ಕುದಿಯೋ ಮಟ್ಟ ನಾವು ಇಲ್ಲೇ ಬೆಲ್ಲ ಜಜ್ಕೊಳ್ಳೋಣಂತ್ರಿ. ಬೆಲ್ಲ ಜಜ್ಕೊಂಡ್ವಿ ಅಂದ್ರೆ ಅದಕ್ಕೆ ನಾವು ಈಗ ಕುದೀತು ನೋಡಿರಿ, ಕುದಿಯೋ ಸೌತಿ ಬೀಜಕ್ಕೆ ನಾವು ಬೆಲ್ಲ ಹಾಕೋದ್ರಿ. ಒಬ್ಬೊಬ್ಬರು ಸಕ್ರೆದು ಮಾಡ್ಕೋತಾರೆ, ಒಬ್ಬೊಬ್ಬರು ಬೆಲ್ಲದ ಮಾಡ್ಕೋತಾರೆ. ಅವ್ರವ್ರು ಇಷ್ಟ ರೀ. ನಿಮಗೆ ಈ ಪೊಸಿಷನ್ ಒಳಗೆ ನಿಮ್ಗೆ ಸಕ್ಕರೆ ಇಷ್ಟ ಆದರೆ ಸಕ್ಕರೆ ಹಾಕ್ಕೋಬೋದು, ಬೆಲ್ಲ ಇಷ್ಟ ಇದ್ರೆ ಬೆಲ್ಲ ಹಾಕ್ಕೋಬೋದು. ಆದರೆ ನಾನು ಮಾತ್ರ ಬೆಲ್ಲನ ಭಾಳ ಪ್ರಿಫರ್ ಮಾಡ್ತೇನೆ ರೀ. ಯಾಕಂದ್ರೆ ತಿನ್ನೋಕ್ಕೂ ರುಚಿ ಇರ್ತೈತೆ ಇದು. ನಮಗೇನೋ ಬೆಲ್ಲ ಹಾಕಿದ್ರೂ ಸ್ವಲ್ಪ ಸೇರುತ್ತೆ ರೀ ಇದು. ಇದಕ್ಕೆ ನಾವು 1 ಕಪ್ ಸೌತಿ ಬೀಜ ತೊಗೊಂಡಿದ್ವಿ ಅಂದ್ರೆ 4 ಕಪ್ ನೀರು ತೊಗೋಬೇಕ್ರಿ. 4 ಕಪ್ ನೀರು ತೊಗೊಂಡ್ರೆ 2ರಿಂದ 3 ಕಪ್ ಬೆಲ್ಲ ತೊಗೋಬೇಕ್ರಿ. ನಿಮ್ಮ ಸ್ವೀಟ್ ಅನುಗುಣವಾಗಿ ನೀವು ತೊಗೋಬೇಕ್ರಿ ಸ್ವೀಟ್. ಒಬ್ಬೊಬ್ರು ಕಮ್ಮಿ ತಿಂತಾರೆ, ಒಬ್ಬೊಬ್ರು ಜಾಸ್ತಿ ತಿಂತಿರ್ತಾರೆ. ಅದಕ್ಕೊಂದಿಟ್ಟು ಏಲಕ್ಕಿ ಲವಂಗ ಇತ್ತು ರೀ. ನನ್ನ ಕಡೆ ಲವಂಗ ಅಷ್ಟು ಇತ್ತು. ಲವಂಗ ಏಲಕ್ಕಿನ ಒಂದೊಂದಿಟ್ಟು ಜಜ್ಜಿ ಹಾಕ್ಬೇಕ್ರಿ. ಇದಕ್ಕೆ ಆಗಲ್ಲೇ ಮಾಡಿಟ್ಟಿದ್ವಲ್ಲ ರೀ ಗೋಡಂಬಿ ಬಾದಾಮಿದು ಫ್ರೈ, ಅದನ್ನು ಗೋಲ್ಡನ್ ಫ್ರೈ ಆಗಿ ಹುರಿಬೇಕ್ರಿ. ಅಂದ್ರೆ ಬಾಯಾಗ ಚಲೋ ಟೇಸ್ಟ್ ಬರ್ತೈತೆ ರೀ ಅದನ್ನು ಇದಕ್ಕೆ ಸೇರಿಸ್ಬೇಕ್ರಿ. ಸೇರಿಸಿ ಆಯ್ತು ನೋಡಿರಿ, ನಮ್ದು ರೆಡಿ ಸೌತಿ ಬೀಜದ ಹುಗ್ಗಿ, ಉತ್ತರ ಕರ್ನಾಟಕ ಸ್ಪೆಷಲ್. ನಿಮಗೆ ಹಿಂಗೇನಾರ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರುಚಿಕರ ಹಾಗೂ ಆರೋಗ್ಯಕರ ಅಡುಗೆಗಳಿಗೆ ಏನಾರ ಬೇಕಾಗಿದ್ವು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಫಾರ್ ವಾಚಿಂಗ್. ಎಲ್ಲರೂ ಊಟ ಮಾಡೋಣ ಅಂತ ಬರ್ರಿ. ಹೆಂಗೈತ್ರಿ ನಮ್ಮ ಸೌತಿ ಬೀಜದ ಹುಗ್ಗಿ? ನೀವು ಟೇಸ್ಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹುಗ್ಗಿ ಅಂತೂ ಸೂಪರ್ ಐತೆ ನೋಡಿರಿ. ನೀವು ಒಮ್ಮೆ ನಿಮ್ಮ ಮನ್ಯಾಗ ಎಲ್ಲರಿಗೂ ಟ್ರೈ ಮಾಡಿಕೊಡ್ರಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿರಿ. ಮುಂದಿನ ವೀಡಿಯೋ ನಿಮಗೆ ಯಾವ್ದು ರೆಸಿಪಿ ಬೇಕಂತ ಕಮೆಂಟ್ ಮಾಡ್ತೀರಲ್ಲ, ಆ ರೆಸಿಪಿ ನಾನು ಟ್ರೈ ಮಾಡ್ತೀನಿ ರೀ.
ಥ್ಯಾಂಕ್ ಯು ಬಾಯ್.